ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಮೊದಲನೇದಾಗಿ ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅಂಡ್ ಇವತ್ತಿನ ಒಂದು ಪತ್ರಿಕೆಯಲ್ಲಿ ಒಂದಿಷ್ಟು ವಿಷಯಗಳು ಬಂದಿದೆ. ಸೊ ಅದನ್ನು ಕುರಿತಾಗಿ ಹಲವಾರು ಜನ ನನಗೆ ಅದನ್ನ ಪತ್ರಿಕಾ ಒಂದು ಸ್ಟೇಟ್ಮೆಂಟ್ ಏನಿದೆ ಅದನ್ನು ಕಳಿಸಿದ್ರಿ. ಅಂಡ್ ಇದ್ರ ಬಗ್ಗೆ ಏನಿದೆ ಕ್ಲಾರಿಟಿ ಅಂತೆಲ್ಲ ಕೇಳಿದ್ರಿ. ನೋಡಿ, ಇವತ್ತಿನ ಪತ್ರಿಕೆಯಲ್ಲಿ ಜನವರಿ 15 ಸೊ ಈ ವಿಚಾರ ಬಂದಿರುವಂತದ್ದು. ನೋಡಿ, ಪತ್ರಿಕೆಯಲ್ಲಿ ಇದು ಮುಂಚೆ ಕೂಡ ಬಂದಿತ್ತು, ಅಂದ್ರೆ ಕಳೆದ ವಾರ ಕೂಡ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಏನು ಅಂತಂದ್ರೆ, ರಾಜ್ಯಪಾಲರು ಒಳ ಮೀಸಲಾತಿ ಬಿಲ್ ಅನ್ನ ಸಹಿ ಹಾಕದೆ ವಾಪಸ್ ಕಳಿಸಿರುವಂತದ್ದು ನಿಮ್ಗೆ ಗೊತ್ತೇ ಇದೆ. ಸೊ ಯಾಕೆ ಕಳಿಸಿದ್ದಾರೆ ಅಂತಂದ್ರೆ, ಸ್ಪಷ್ಟೀಕರಣ ಕೇಳಿದ್ದಾರೆ. ಕೆಲವೊಂದಿಷ್ಟು ವಿಷಯಗಳು ಅಲ್ಲಿ ಅವರಿಗೆ ಸಮಂಜಸ ಅನಿಸಿಲ್ಲ, ಹಂಗಾಗಿ ಅದನ್ನ ಸ್ಪಷ್ಟನೆ ಕೇಳಿ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ. ಸೊ ಹಂಗಾಗಿ ಈಗ ನೇಮಕಾತಿ ವಿಚಾರದಲ್ಲಿ ಇದು ಎಷ್ಟರ ಮಟ್ಟಿಗೆ ಮತ್ತೆ ಸಮಸ್ಯೆ ಆಗುತ್ತೆ ಅಂತೆಲ್ಲ ಕೇಳ್ತಾ ಇದ್ರಿ. ಈ ಹಿಂದೆ ನಾನು 2 ವಿಡಿಯೋ ಸಂಪೂರ್ಣವಾಗಿ ಕ್ಲಾರಿಟಿ ಸಿಗುವಂತೆ ಮಾಡಿದ್ದೆ, ಬಟ್ ಅದನ್ನು ಕೂಡ ಕೆಲವರು ಸರಿಯಾಗಿ ನೋಡಿರಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಮತ್ತಷ್ಟು ಸ್ಪಷ್ಟನೆಯನ್ನ ಕೊಡ್ತೀನಿ. ನೋಡಿ, ಒಳ ಮೀಸಲಾತಿ ಮಸೂದೆ ಚಳಿಗಾಲ ಅಧಿವೇಶನದಲ್ಲಿ ಅಂಗೀಕಾರವಾಗಿದ್ದ ಬೆನ್ನಲ್ಲೇ ನೇಮಕಾತಿ ಪ್ರಕ್ರಿಯೆ ನಡೆಸಲು ಮುಂದಾಗಿದ್ದ ರಾಜ್ಯ ಸರ್ಕಾರಕ್ಕೆ ಈಗ ರಾಜ್ಯಪಾಲರು ಶಾಕ್ ನೀಡಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಇದರಲ್ಲಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಗಮನಿಸಿ. ಸ್ಪಷ್ಟೀಕರಣ ನೀಡುವಂತೆ ಕೇಳಿ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅವರು ಕಳಿಸಿದ್ದಾರೆ. ಯಾಕೆ ವಾಪಸ್ ಕಳಿಸಿದ್ದಾರೆ ಅಂತಂದ್ರೆ, ಸ್ಪಷ್ಟೀಕರಣ ಕೇಳಿದ್ದಾರೆ. ಅದರ ಕಾರಣ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ನಾನು ಕಾರಣ ಕೂಡ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಅಂತಂದ್ರೆ, ಬಂಜಾರ ಮತ್ತು ಕೊರಮ ಒಂದಿಷ್ಟು ಸಮುದಾಯದವರು ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಮತ್ತೆ ಅಲೆಮಾರಿ ಸಮುದಾಯದವರು, ನಮಗೆ ಒಳ ಮೀಸಲಾತಿಯಿಂದಾಗಿ ಅನ್ಯಾಯ ಆಗಿದೆ, ಸೊ ನೀವು ಇದನ್ನು ಅಂಗೀಕಾರ ಮಾಡಬಾರ್ದು ಅಂತೇಳಿ, ಅದು ಒಂದು ರೀಸನ್. ಅಂಡ್ 17% SC ಮೀಸಲು ಕೋಟ. ಡಿಸೆಂಬರ್ನಲ್ಲಿ ಬೆಳಗಾವಿಯಲ್ಲಿ ನಡೆದ ಚಳಿಗಾಲ ಅಧಿವೇಶನದಲ್ಲಿ ಸರ್ಕಾರ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಮಸೂದೆಯನ್ನ ಧ್ವನಿ ಮತದಿಂದ ಅಂಗೀಕಾರ ಮಾಡಿತ್ತು. ಅಲ್ಲಿ ಏನೋ 6:6:5 ಅನುಪಾತದಲ್ಲಿ ಮೀಸಲಾತಿಯನ್ನ ಕೊಟ್ಟಿದ್ರು. ಬಟ್ ಇದ್ರ ಬಗ್ಗೆ ರಾಜ್ಯಪಾಲರು ಹೆಚ್ಚಿನ ಸ್ಪಷ್ಟನೆಯನ್ನ ಕೇಳಿದಿರುವಂತದ್ದು ಈಗ ಇರುವಂತ ಮಾಹಿತಿ. ಅಂಡ್ 2024ರಿಂದ ನೇಮಕಾತಿ ನೆನೆಗುದಿಗೆ ಬಿದ್ದಿರುವಂಥದ್ದು ನಿಮ್ಗೆ ಗೊತ್ತಿದೆ. ಒಳ ಮೀಸಲಾತಿ ಕಾರಣದಿಂದಾಗಿ 2024 ಅಕ್ಟೋಬರ್ನಿಂದಾಗಿ ಯಾವ್ಯಾವ ರಿಕ್ರೂಟ್ಮೆಂಟ್ ಆಗಬೇಕಿತ್ತು ಅದೆಲ್ಲವನ್ನು ಕೂಡ ಸ್ಟಾಪ್ ಮಾಡಿರುವಂಥದ್ದು ಇರುವಂಥ ಮಾಹಿತಿ. ಹಾಗಾದ್ರೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. 2.73 ಲಕ್ಷ ಹುದ್ದೆಗಳು ಖಾಲಿ ಇರುವಂಥದ್ದು. ಸೊ ಅದರಲ್ಲಿ ಹೆಚ್ಚು ಅಂತಂದ್ರೆ ಒಟ್ಟು 43 ಇಲಾಖೆಗಳಲ್ಲಿ ಹೆಚ್ಚು ಅಂತಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಅತಿ ಹೆಚ್ಚು ಹುದ್ದೆ ಇರುವಂಥದ್ದು 69,800 ಹಾಗೂ ಆರೋಗ್ಯ ಇಲಾಖೆಯಲ್ಲಿ 34,908 ಮತ್ತು ಗೃಹ ಇಲಾಖೆಯಲ್ಲಿ 23,580 ಹುದ್ದೆಗಳು ಖಾಲಿ ಇದೆ. ಸೊ ಇದಕ್ಕೆ ಈಗ ಒಳ ಮೀಸಲಾತಿ ಏನೀಗ ವಾಪಸ್ ಕಳಿಸಿದ್ದಾರೆ ಅಂಗೀಕಾರ ಮಾಡದೆ. ಸೊ ಇದರಿಂದ ನೇಮಕಾತಿಗಳಿಗೆ ತಡೆ ಬಿದ್ದಿದೆ. ಬಟ್ ಯಾವಾಗ ಶುರುವಾಗುತ್ತೆ ಅಂತಂದ್ರೆ, ಯಾವಾಗ ರಾಜ್ಯಪಾಲರು ಈ ಮಸೂದೆಯನ್ನ ಅಂಗೀಕಾರ ಮಾಡುತ್ತಾರೆ ಆಗ ಮತ್ತೆ ನೇಮಕಾತಿಗಳು ಮರು ಆರಂಭ ಆಗುತ್ತೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಇನ್ನೊಂದು ಇಲ್ಲಿ ಮಾಹಿತಿ ಇದೆ, ನೇಮಕಾತಿ ಖುಷಿಯಲ್ಲಿ ಕಹಿ ಅಂತ. ನೋಡಿ, ಇಲ್ಲಿ ಯಾರು ಕೂಡ ಇದ್ರ ಬಗ್ಗೆ ಹೆಚ್ಚು ಗೊಂದಲವನ್ನ ಮಾಡ್ಕೋಬೇಡಿ. ಯಾಕೆ ಅಂತಂದ್ರೆ, ಈಗ ವಾಪಸ್ ಕಳಿಸಿದ್ದಾರೆ ಅಂದ ಮಾತ್ರಕ್ಕೆ ಒಳ ಮೀಸಲಾತಿಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅಥವಾ ಇನ್ನೇನು ಅಂತಲ್ಲ. ಈಗ ಇನ್ನೊಂದು ಅವಕಾಶ ಇದೆ ಸರ್ಕಾರಕ್ಕೆ. ಅದು ಯಾವ ರೀತಿ, ಮತ್ತೆ ಏನೇನು ಪ್ರೊಸೀಜರ್ಸ್ ಇರುತ್ತೆ, ನೆಕ್ಸ್ಟ್ ಏನೇನೆಲ್ಲ ಮಾಡಿದ್ರೆ ಮತ್ತೆ ನಿಮಗೆ ಒಳ ಮೀಸಲಾತಿ ಮಸೂದೆಗೆ ರಾಜ್ಯಪಾಲರು ಸಹಿ ಹಾಕ್ತಾರೆ, ಇನ್ನೆಷ್ಟು ದಿನ ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ನೋಡಿ, ಈಗ ಒಳ ಮೀಸಲಾತಿ ಮಸೂದೆ ಅಂಗೀಕಾರದ ಪ್ರಕ್ರಿಯೆ ಈಗ ಅಗೇನ್ ಮತ್ತೊಮ್ಮೆ ಅಂಗೀಕಾರ ಮಾಡೋದಕ್ಕೆ ಇದನ್ನ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಸರ್ಕಾರ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಮೊದಲನೇದಾಗಿ ಸರ್ಕಾರದ ಸಿದ್ಧತೆ ಮತ್ತು ಕಾನೂನು ವಿಶ್ಲೇಷಣೆ. ಅಂದ್ರೆ ಈಗ ಜನವರಿ ತಿಂಗಳಲ್ಲಿ ನಿಮ್ಗೆ ಗೊತ್ತಿದೆ 10ನೇ ತಾರೀಕು ಮೊನ್ನೆ ವಾಪಸ್ ಕಳಿಸಿರುವಂಥದ್ದು. ಸೊ ಇದಾದ್ಮೇಲೆ ಏನ್ ಮಾಡ್ತಾರೆ, ಈಗ ಕಾನೂನು ಇಲಾಖೆ ರಾಜ್ಯಪಾಲರು ಎತ್ತಿರುವ ಏನ್ ಆಕ್ಷೇಪಣೆಗಳಿದೆ, ಅಬ್ಜೆಕ್ಷನ್ ಏನ್ ಕೊಟ್ಟಿದ್ದಾರೆ ರಾಜ್ಯಪಾಲರು ಯಾವ ವಿಷಯಗಳಿಗೆ ಅನ್ನೋದ್ರ ಬಗ್ಗೆ ಸರಿಯಾಗಿ ಅಧ್ಯಯನ ನಡೆಸಿ ಅಡ್ವೊಕೇಟ್ ಜನರಲ್ ಅವರ ಸಲಹೆಯನ್ನು ಪಡ್ಕೊಂಡು ಆಮೇಲೆ ರಾಜ್ಯಪಾಲರ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ಆಗುವ ಅಗತ್ಯವಿದ್ರೆ ಮಸೂದೆಯಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡೋದಕ್ಕೆ ಸಿದ್ಧಪಡಿಸ್ತಾರೆ. ಮತ್ತೊಮ್ಮೆ ಸುಮಾರು 1ರಿಂದ 1.5 ತಿಂಗಳ ಈಗ ಸಮಯ ಬೇಕು. ಅಗೇನ್ ಈಗ ಇದರಲ್ಲಿರುವಂತಹ ಮಿಸ್ಟೇಕ್ಸ್ಗಳನ್ನ ಸರಿಪಡಿಸಿ ರಾಜ್ಯಪಾಲರಿಗೆ ಮತ್ತೊಮ್ಮೆ ಕಳಿಸ್ಕೊಡೋದಕ್ಕೆ. ಅದಾದ್ಮೇಲೆ ಏನಾಗುತ್ತೆ, ಫೆಬ್ರವರಿ ತಿಂಗಳು ಅಂದ್ರೆ ನೆಕ್ಸ್ಟ್ ತಿಂಗಳಲ್ಲಿ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಮಾಡಬೇಕಾಗುತ್ತೆ. ಅಂದ್ರೆ ಈಗ ಕಾನೂನು ಇಲಾಖೆ ಸಿದ್ಧವಾದ ನಂತರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಸೊ ಆ ಸಭೆಯಲ್ಲಿ ಮಸೂದೆಯನ್ನು ಮುಂದಿನ ಅಧಿವೇಶನದಲ್ಲಿ ಯಾವ ರೀತಿ ಮಂಡಿಸಬೇಕು ಎಂಬ ಬಗ್ಗೆ ಅಧಿಕೃತ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಈಗ ಫಸ್ಟು ಮತ್ತೊಮ್ಮೆ ಏನು ಅಬ್ಜೆಕ್ಷನ್ಸ್ ಹಾಕಿದ್ದಾರೆ ರಾಜ್ಯಪಾಲರು, ಏನೆಲ್ಲ ಸ್ಪಷ್ಟೀಕರಣ ಕೇಳಿದ್ದಾರೆ, ಸೊ ಅದರ ಕುರಿತು ಕಾನೂನು ತಂಡದೊಂದಿಗೆ ಸರ್ಕಾರ ವಿಶ್ಲೇಷಣೆ ಮಾಡಿ ಸೊ ಅದನ್ನು ಮತ್ತೊಮ್ಮೆ ಬದಲಾವಣೆ ಮಾಡುವಂಥ ಸಾಧ್ಯತೆ ಇದೆ. ಅಂದರೆ ಒಂದು ಸಣ್ಣ ಪುಟ್ಟ ಬದಲಾವಣೆಗಳೇನಾದರೂ ಮಾಡಬೇಕಾಗಿದ್ದರೆ. ಸೊ ಅದಾದಮೇಲೆ ನೆಕ್ಸ್ಟ್ ಮಂತಲ್ಲಿ ಸಂಪುಟ ಸಭೆಯ ತೀರ್ಮಾನ. ಅಂದರೆ ಈ ಪ್ರೊಸೆಸ್ ಮಾಡಲೇಬೇಕು. ಇದನ್ನು ಮಾಡದೆ ನೇರವಾಗಿ ಮತ್ತೆ ರಾಜ್ಯಪಾಲರ ಹತ್ತಿರ ವರದಿಯನ್ನು ಕಳಿಸೋದಕ್ಕಾಗಲ್ಲ. ಅಗೇನ್ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಈ ರೀತಿ ವರದಿ ಇದೆ, ಸೊ ಇದನ್ನು ಸಿದ್ಧಪಡಿಸಿದ್ದೀವಿ ಅಂತೇಳಿ. ಅದಕ್ಕೊಂದು 15 ಡೇಸು ಟೈಮ್ ಬೇಕು. ಸೊ ಅದಾದಮೇಲೆ ಅಧಿವೇಶನದಲ್ಲಿ ಮತ್ತೆ ಮರುಮಂಡನೆ ಮತ್ತು ಅಂಗೀಕಾರ ಆಗಬೇಕಾಗುತ್ತೆ. ಅದು
ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ರಾಜ್ಯದ ಬಜೆಟ್ ಅಧಿವೇಶನ ನಡೆಯುತ್ತೆ, ನಿಮ್ಗೆ ಗೊತ್ತೇ ಇದೆ. ಸೊ ಆ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಸರ್ಕಾರವು ಮಸೂದೆಯನ್ನು ಮತ್ತೆ ಮಂಡಿಸಬೇಕು. ಈ ರೀತಿ ಇದೆ ಅಂಥೇಳಿ ಮೊದಲಿಗೆ ವಿಧಾನಸಭೆಯಲ್ಲಿ ಮತ್ತು ನಂತರ ವಿಧಾನ ಪರಿಷತ್ನಲ್ಲಿ ಚರ್ಚೆ ನಡೆದು ಮರು ಅಂಗೀಕಾರ ಪಡೆಯಲಾಗುತ್ತೆ. ಅಧಿವೇಶನದ ಅವಧಿಯನ್ನು ಗಣನೆಗೆ ತೆಗೆದುಕೊಂಡರೆ ಈ ಹಂತಕ್ಕೂ ಕೂಡ ಮತ್ತೆ 1 ತಿಂಗಳು ಬೇಕು. ಅಂದರೆ ಮಾರ್ಚ್ ತಿಂಗಳು ಕೂಡ ಇದರಲ್ಲೇ ಹೋಗುತ್ತೆ. ಅದಾದಮೇಲೆ ರಾಜ್ಯಪಾಲರ ಅಂತಿಮ ಅಂಕಿತ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಪಾಸಿಬಲ್ ಇದೆ. ಸೊ ಇನ್ನೊಂದು ವಿಶೇಷತೆ ಅಂತಂದರೆ 2ನೇ ಬಾರಿಗೆ ಈ ಮಸೂದೆಯನ್ನು ರಾಜ್ಯಪಾಲರ ಹತ್ರ ಕಳಿಸಿದಾಗ ಅವರು ಸಹಿ ಹಾಕಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಯಾಕೆ ಅಂತಂದರೆ ಸಂವಿಧಾನದ 200ರ ಪ್ರಕಾರ, ವಿಧಿಯ ಪ್ರಕಾರ 2ನೇ ಬಾರಿ ಮಸೂದೆ ಬಂದಾಗ ರಾಜ್ಯಪಾಲರು ಅದನ್ನು ವಾಪಸ್ ಕಳಿಸುವಂತಿಲ್ಲ, ಅವರು ಸಹಿ ಹಾಕಲೇಬೇಕಾಗುತ್ತೆ. ಆ್ಯಂಡ್ ರಾಜ್ಯಪಾಲರು ಈ ಪ್ರಕ್ರಿಯೆಗೆ ಮತ್ತು ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಲು ಸುಮಾರು 30ರಿಂದ 40 ದಿನಗಳು ಬೇಕು. ಒಟ್ಟಾರೆ ಅಂದಾಜು ಸಮಯ ಈ ಎಲ್ಲ ಹಂತಗಳನ್ನು ಗಮನಿಸಿದರೆ ಇಂದಿನಿಂದ ಅಂದರೆ ಜನವರಿಯಿಂದ ಸಂಪೂರ್ಣ ಪ್ರಕ್ರಿಯೆ ಮುಗಿದು ಒಳ ಮೀಸಲಾತಿ ಕಾನೂನು ಜಾರಿಗೆ ಬರಲು 4ರಿಂದ 5 ತಿಂಗಳು ಬೇಕಾಗಬಹುದು. ಅಂದರೆ 2026ರ ಮೇ ಅಥವಾ ಜೂನ್ ತಿಂಗಳ ವೇಳೆಗೆ ಇದು ಪೂರ್ಣಗೊಳ್ಳುತ್ತೆ. ಮೇ ಜೂನ್ ಅಂತಂದರೆ ಜುಲೈ ಆಗಸ್ಟ್ಗೆ ಇವರು ಏನು ಅಂದ್ಕೊಂಡಿದ್ದಾರೆ ಅದರ ಪ್ರಕಾರ ನೇಮಕಾತಿಗಳನ್ನು ಶುರು ಮಾಡ್ಬೋದು. ಅಂದರೆ ಇಲ್ಲಿಗೆ ಇನ್ನೂ ಮತ್ತು 5-6 ತಿಂಗಳು ಇದರ ಪ್ರೋಸೆಸ್ಸು ಹೋಗುತ್ತೆ. ಇದಕ್ಕೆ ತಪ್ಪು ಯಾರ್ದು ಅಂತ ನೋಡೋದಾದರೆ ಇಲ್ಲಿ ಪ್ರಮುಖವಾಗಿ ಸರ್ಕಾರ ಈ ಹಿಂದೆ ನಾಗಮೋಹನ್ ದಾಸ್ ಅವರು ಏನು ವರದಿ ಕೊಟ್ಟಿದ್ರು ಅದೇ ವರದಿ ಪ್ರಕಾರ ಮಾಡಿಲ್ಲ. ಅಲ್ಲಿ ಕೆಲವೊಂದು ಬದಲಾವಣೆ ಮಾಡಿ ಯಾರನ್ನೋ ಓಲೈಕೆ ಮಾಡೋದಕ್ಕೆ ಹೋಗಿ ವರದಿಯನ್ನು ಸ್ವಲ್ಪ ಗೊಂದಲ ಮಾಡಿಬಿಟ್ಟು ಕಳಿಸಿದ್ರು. ಅದು ಈಗ ಸಮಸ್ಯೆ ಆಗಿರುವಂಥದ್ದು. ರಾಜ್ಯಪಾಲರು ಅದನ್ನು ಒಪ್ಪಿಲ್ಲ. ಸೊ ಈಗ ಮತ್ತೊಮ್ಮೆ ಸರ್ಕಾರ ಅದನ್ನು ಈ ಎಲ್ಲ ಪ್ರೊಸೆಸ್ ಯಾವುದು ಮೊದಲು ಈಗೇನೇನಿದೆ ತಪ್ಪುಗಳನ್ನು ಸರಿಪಡಿಸಿ ಆಮೇಲೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡು ಮತ್ತೆ ಮರುಮಂಡನೆ ಮಾಡಿ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸೋದ್ರಲ್ಲಿ ಬರೋಬ್ಬರಿ ಇನ್ನೂ ಒಂದು 4-5 ತಿಂಗಳು ಸಮಯ ಹೋಗುತ್ತೆ. ಒಟ್ಟಾರೆಯಾಗಿ ಇಷ್ಟಂತೂ ಇರುವಂಥ ವಿಚಾರ, ಇದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳಿಸಿದ್ದೀನಿ. ಸೊ ಇದನ್ನು ಹೊರತುಪಡಿಸಿ ಇನ್ನೇನು ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದೇ ಪ್ರೊಸೆಸ್ ಆಗಬೇಕು, ಬೇರೇನೂ ಇಲ್ಲ ಚಾನ್ಸಸ್. ಡೈರೆಕ್ಟಾಗಿ ಮತ್ತೆ ಕಳಿಸೋದಕ್ಕೂ ಸಾಧ್ಯವಿಲ್ಲ ರಾಜ್ಯಪಾಲರ ಹತ್ರ. ಈ ಎಲ್ಲ ಪ್ರೊಸೆಸ್ ಮಾಡಿನೇ ಮತ್ತೆ ಮಸೂದೆಯನ್ನು ರಾಜ್ಯಪಾಲರ ಹತ್ತಿರ ಕಳಿಸ್ತಾರೆ. ಹಾಗಾಗಿ ಈ ಒಂದು ಮಾಹಿತಿ ಏನಿದೆಯಲ್ಲ ತುಂಬ ಮಹತ್ವವಾದಂಥದ್ದು. ಆದಷ್ಟು ಯಾರೆಲ್ಲ ಈ ನೇಮಕಾತಿ ಕುರಿತಾಗಿ ಗೊಂದಲದಲ್ಲಿದ್ದರೆ ಎಲ್ರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋವನ್ನು. ಸೊ ಕಂಪ್ಲೀಟಾಗಿ ಈ ಒಂದು ಮಾಹಿತಿಯನ್ನು ನೀವು ಕೂಡ ತಿಳ್ಕೊಳ್ಳಿ ಅಂತ ಹೇಳಿದ್ರೆ ಧನ್ಯವಾದಗಳು.